ನಮಸ್ಕಾರ ಎಲ್ರಿಗೂ. ಸಾಲೂರು ಮಠದ ಪಕ್ಕದಲ್ಲೇ ಇರೋ ಕೋಡುಗಲ್ಲು ಮಾದಪ್ಪನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಮೈಸೂರಿಂದ 180 ಕಿಲೋಮೀಟರ್ ಆಗುತ್ತೆ. ಬನ್ನಿ ನೋಡ್ಕೊಂಬರೋಣ. ತುಂಬ ಜನ ಮಹದೇಶ್ವರ ಬೆಟ್ಟಕ್ಕೆ ಮಾತ್ರ ಬಂದಿರ್ತಾರೆ, ಕೋಡುಗಲ್ಲು ಬೆಟ್ಟಕ್ಕೆ ಬಂದಿರಲ್ಲ. ನೋಡಿ, ಇದು ಬಸಪ್ಪನ ದೇವಸ್ಥಾನ. ಇಲ್ಲಿ ಬಂದು ಕಾರು ಇಲ್ಲಿ ಗಂಟೆ ಬರುತ್ತೆ, ನೋಡ್ಕೊಂಡು ಬರಬೇಕಷ್ಟೇ. ನೋಡ್ಕೊಂಡು ಬಂದರೆ ತಗೊಬರ್ಬೋದು, ಇಲ್ಲಾಂದ್ರೆ ಇಲ್ಲ. ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಈ ರೋಡಲ್ಲಿ ಕಲ್ಲು, ತುಂಬ ಕಲ್ಲಿದೆ, ಆರಾಮಾಗಿ ಹತ್ಕೊಂಡು ಅಲ್ಲಿ ಗಂಟೆ ಹೋಗ್ಬೋದು. ನಮಸ್ಕಾರ ಕರ್ನಾಡು, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಮಹದೇಶ್ವರ ಬೆಟ್ಟಕ್ಕೆ ಬಂದಿರ್ತೀರ, ಆದರೆ ಈ ಕೋಡುಗಲ್ಲು ಮಹದೇಶ್ವರ ದೇವಸ್ಥಾನಕ್ಕೆ ಬಂದಿರಲ್ಲ. ಸೊ ಇವತ್ತು ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ನನಗೂ ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ ಆದ ವೀರೇಶ್ ಅವರು ಮತ್ತು ನಮ್ಮ ಟೀಮ್ ಬಂದಿದೆ. ಮತ್ತೆ ಮಾಡಿಸ್ತೀನಿ ಬನ್ನಿ. ಇವತ್ತು ಅಲ್ಲಿಗೋಗಿ ಕೋಡುಗಲ್ಲು ಮಾದಪ್ಪನ ನೋಡ್ಕೊಂಡು ಬರೋಣ. ಇಲ್ಲ, ನಿಮ್ಮನ್ನ ಒಂದ್ಸರಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಹಂಗೆ ಒಂದ್ಸರಿ ಇಂಟ್ರೊಡ್ಯೂಸ್ ಮಾಡಿಸ್ಕೊಳ್ಳಿ. ಹಂಗೆ ನಿಮ್ಮನ್ನ ಒಂದ್ಸರಿ. ವೀರೇಶ್, ಹೇಮಂತ್, ರಘು ಸರ್, ಸಾಗರ್. ನೋಡಿ, ಈ ಟೀಮು ಬಂದಿರೋದು ಇವತ್ತು. ನನಗೂ ಗೊತ್ತಿರಲಿಲ್ಲ. ವೀರೇಶ್ ಅವ್ರ ಕಡೆಯಿಂದ ಇವತ್ತು ಕೋಡುಗಲ್ಲನ ಮಾದಪ್ಪನ ಬೆಟ್ಟಕ್ಕೆ ಬಂದಿರೋದು. ಟ್ರೆಕ್ಕಿಂಗ್ ಇದು ಸುಮಾರು 2 ಕಿಲೋಮೀಟರ್ ಆಗುತ್ತಾ? 2.5 3 ಕಿಲೋಮೀಟರ್ ಆಗುತ್ತಂತೆ. ಬನ್ನಿ ಹೋಗೋಣ. ಗೌಜ್ಲಕ್ಕಿನ ಇದು? ನೋಡಿ ಎಷ್ಟು ತಪ್ಪ ಇದೆ, ಕಾಣಿಸೋದೇ ಇಲ್ಲ. ಇದೆಲ್ಲ ಟವರ್, ಮೊಬೈಲ್ ಟವರ್ ಬಂದಾಗ್ಲಿಂದ ಇದೆಲ್ಲ ಕಾಣಿಸೋದೇ ಇಲ್ಲ. ನೋಡಿ, ಕಾಡಿನ ದಾಸವಾಳಗಳೆಲ್ಲ ಹೆಂಗಿದೆ, ಚೆನ್ನಾಗಿದೆ. ನೋಡಿ, ಕೆಂಪುದು ನೋಡಿರ್ತೀರ, ಇದು ಪಿಂಕ್ ಕಲರು. ಸರಿ, ಸುಮಾರು 2.5 3 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಬೇಕು. ಸುತ್ತ ಕಾಡು, ಜನ ಸ್ವಲ್ಪ ಓಡಾಡ್ತಾರೆ, ಚೆನ್ನಾಗಿರುತ್ತೆ. ಬಂದರೆ ಆರಾಮಾಗಿ ಹುಷಾರಾಗಿ ಬರಬೇಕು, ಹೋಗಬೇಕು. ಬಂದಿದ್ದ ಕೆಲಸ ಮಾತ್ರ ಮುಗಿಸ್ಬೇಕು, ಬಟ್ ಬೇರೆದೆಲ್ಲ ಏನು ಮಾಡೋಕ್ಕೆ ಹೋಗ್ಬೇಡಿ. ಪ್ಲಾಸ್ಟಿಕ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ತಗೊಬಂದ್ರೂ ಅದನ್ನು ತಗೊಂಡೋಗಿ. ಯಾಕೆ ಅಂತಂದರೆ ಇಂಥ ಪ್ರದೇಶಗಳಲ್ಲಿ ಪ್ಲಾಸ್ಟಿಕ್ನ ಕ್ಲೀನ್ ಮಾಡೋರು ಯಾರೂ ಇರಲ್ವಲ್ಲ, ಅದಕ್ಕೋಸ್ಕರ. ನೋಡಿ, ಕಲ್ಲು ಮುಳ್ಳುಗಳೆಲ್ಲ ಹೇಗಿದೆ ನೋಡಿ. ಹಿಂಗೆ ಹತ್ಕೊಂಡು ಅಲ್ಲಿ ಕಾಣಿಸ್ತಿದೆಯಲ್ಲ, ಕಾಣಿಸ್ತಿಲ್ಲ ಅನ್ಸುತ್ತೆ, ಅಲ್ಲಿದೆ ನೋಡಿ. ಅಲ್ಲಿ ಗಂಟೆ ಹೋಗ್ಬೇಕೀಗ ನಾವು. ಬನ್ನಿ. ನಮ್ಮ ಈ ಕೋಡುಗಲ್ಲು ಮಹಾದೇವಪ್ಪನ ಬೆಟ್ಟ ಸಮುದ್ರದ ಮಟ್ಟಕ್ಕಿಂತ 3800 ಅಡಿ ಎತ್ತರದಲ್ಲಿದೆ. ಬೇಡಂಗಂಪಣ ಅರ್ಚಕರ ಧಾರ್ಮಿಕ ಪದ್ಧತಿಯಂತೆ ಪೂಜೆ ನಡೆಯುತ್ತೆ. ಆಮೇಲೆ ತ್ರಿಕಾಲದಲ್ಲೂ ಪೂಜೆ ನಡೆಯುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಎಣ್ಣೆ ಮಜ್ಜನ ಮತ್ತು ಅಮಾವಾಸ್ಯೆ ಪೂಜೆಗಳು ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ. ಫೈನಲ್ ಆಗಿ ಡೆಸ್ಟಿನೇಷನ್ ಬಂದು ನಿಮಗೆ ಬರ್ತಾ ರೋಡಲ್ಲಿ ಅಲ್ಲೆಲ್ಲ ಕೋಡುಗಲ್ಲು ಮಾದಪ್ಪನಿಗೆ ದಾರಿ ಅಂತ ಹಾಕಿರ್ತಾರೆ, ಅಲ್ಲಿಗೆ ನೋಡ್ಕೊಂಡು ಬರಬೇಕು. ನೋಡಿ, ಬಂದ ಸೌಂಡ್ ಕೇಳಿಸ್ತಾ ಇದೆ ಅನ್ಸುತ್ತೆ. ನೋಡಿ, ಜಾನಪದ ಕೇಳೋದಕ್ಕೆ ಒಂದು ಖುಷಿ ಆಗುತ್ತೆ ಕಣ್ರಿ. ನಿಲ್ಲಿಸ್ಬಿಟ್ರು ನೋಡ್ದೆ ಹಾಡಾಡಿದ್ರೆ ನಿಮಗೆ ಆ ಜಾನಪದನ ಮತ್ತೆ ಕೇಳಿಸ್ತೀನಿ. ನೋಡಿ, ನಾವು ಹೋದಾಗ ಒಬ್ರಿಗೆ ದೇವ್ರು ಬಂದಿತ್ತು. ಆ ದೇವ್ರು ಬಂದಾಗ ಒಂದಷ್ಟು ಜನಕ್ಕೆ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ನಾವು ಒಂದಷ್ಟು ಪೂಜೆಯನ್ನು ಮಾಡಿದ್ರು. ಆಮೇಲೆ ಅವರು ಎಲ್ಲರಿಗೂ ದೃಷ್ಟಿ ತೆಗೆದ್ರು. ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ. ನಾವು ಹೋದಾಗ ಈ ಥರ ಎಲ್ಲ ಒಂದು ಘಟನೆ ನಡೆದಿದ್ದು, ನಮಗೂ ಒಂದು ಖುಷಿ ಆಯಿತು. ಅವರವರ ನಂಬಿಕೆ ಅವರವ್ರಿಗೆ ಬಿಟ್ಟಿದ್ದು. ಸರ್ ನಮಸ್ಕಾರ. ನಮಸ್ಕಾರ. ಕೋಡುಗಲ್ಲು ಮಹದೇಶ್ವರ ಸ್ವಾಮಿಯ ಮಹಿಮೆ ಒಂದು ಸ್ವಲ್ಪ ನಮ್ಗೆ ಹೇಳ್ತೀರಾ? ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದಾಗ ಎಲ್ಲ ಸ್ಥಳದಲ್ಲೂ ಪವಾಡ ಮಾಡ್ಕೊಬರ್ತಾರೆ. ಪದ್ರೆ, ಕಂಬದ ಗೋಳಿ, ಶಂಕಮನೆಲೆ, ಆದಿಮಾದಪ್ಪ, ನಾಗಮಲೆ, ಹೊರಗಮಲೆ, ರುದ್ರಾಕ್ಷಿ ಮಲೆ, ಕೆಲವು ಮಲೆಗಳಲ್ಲಿ ಎಲ್ಲವನ್ನು ಪವಾಡ ಮಾಡ್ಕೊಂಡು ದೇವಾಲಯ ಮಲೆ ಅಂತ ಬರುತ್ತೆ, ಮತ್ತು ಕಡೆಬಡಿ ಈರೇಶ್ವರ ಅಂತ ಬರುತ್ತೆ. ಎಲ್ಲ ದೇವಾಲಯ ಬಳಿ ಮಹದೇಶ್ವರ ಎಲ್ಲ ಪವಾಡ ಮಾಡ್ಕೊಂಡು ಇಲ್ಲಿ ಪೂಜೆ ಮುಗಿಸಿದ ನಂತರ ಮಹದೇಶ್ವರ ಬಂದು ಇಲ್ಲಿ ತಪಸ್ಸು ಮಾಡ್ತಾ ಕೂತಿರ್ತಾರೆ.
ತಪಸ್ ಮಾಡ್ತಾ ಕುಂತಿರ್ಬೇಕಾದ್ರೆ ಶಂಕಮ್ಮನ ನೀಲೇಗೌಡರು ಬಂಧನ ಮಾಡಿಟ್ಟಿರ್ತಾರೆ. ಹೆಜ್ಜೆನ ಬೇಟೆಗೆ ಹೋಯ್ತ ಕಾರಣಕ್ಕೋಸ್ಕರ ನೀಲಮ್ಮ ಶಂಕಮ್ಮನ ಭಾಳ ಬಂಧನ ಮಾಡಿಟ್ಟಿದಾಗ ಮಾದೇಶ್ವರರು ತಪಸ್ ಮಾಡ್ತಾ ಇರ್ಬೇಕಾದ್ರೆ ಶಂಕಮ್ಮ ಮಾದೇಶ್ವರನ ಭಾಳ ನೆನ್ಕೊತಾರೆ. ನಮ್ಮಪ್ಪ ಮನೆ ದೇವರೇ ಥರ ನಂಗೆ ಕಷ್ಟ ಇದೆಯಪ್ಪ ಅಂತ. ಆಗ ಮಾದೇಶ್ವರರು ಇಲ್ಲಿ ನಿಂತ್ಕೊಂಡು ಕೊರೆಣ್ಣೆ ಕೇಳ್ತಾರೆ. ಕೊರೆಣ್ಣೆ ನೀಡುವ ಕೋಡುಗಲ್ಲ ಮುನಿಗೆ ಕೋಡುಗಲ್ಲ ಮಹಾದೇವನಿಗೆ ಇರ್ತಾರೆ. ನಾನು ಹೆಂಗೆ ನೀಡಲಪ್ಪ ಭಿಕ್ಷೆನ, ನಾನು ಭಾಳ ಕಷ್ಟದಲ್ಲಿದ್ದೀನಿ, ಇವಾಗ ನೊಂದಿದ್ದೀನಿ, ಇವಾಗ ಕಷ್ಟದಲ್ಲಿದ್ದೀನಿ, ನೀವು ಬಂಧನ ಮಾಡಿಟ್ಟಿದ್ದಾರೆ, ನಾನು ಬೆತ್ತಲೆಯಲ್ಲಿದ್ದೀನಿ, ಈ ಥರ ಕಷ್ಟ ಇದೆ ಅಂತ ಹೇಳಿದಾಗ ಮಾದೇಶ್ವರರು ನೀನು ಎಲ್ಲ ಕಷ್ಟವನ್ನು ಪರಿಹಾರ ಮಾಡಿದ್ದೀನಿ ನಾನು, ನೀನು ಹೊರಗಡೆ ಬಂದು ನನಗೆ ಭಿಕ್ಷೆ ಕೊಡ್ಬೋದು ಅಂತ ಹೇಳ್ತಾರೆ ಮಾದೇಶ್ವರ. ಆಗ ಶಂಕಮ್ಮನಿಗೆ ಮುಕ್ತಿ ಕೊಡ್ತಾರೆ. ಬಂಧನದಿಂದ ಎಲ್ಲ ಮುಕ್ತಿ ಕೊಟ್ಟು ಆವಾಗ ಮಾದೇಶ್ವರರು ಶಂಕಮ್ಮನ ಹತ್ರ ಭಿಕ್ಷೆ ತಗೊಂಬರ್ತಾರೆ. ಆವಾಗ ಶಂಕಮ್ಮನಿಗೆ ಕರಯ್ಯ ಬಿಳೆಯ ಅಂತ ವರವನ್ನು ಕೊಡ್ತಾರೆ. ನೀವು ಕೇಳಿರ್ಬೇಕು, ಆರಳ್ಳ ಅಂತ ಬರುತ್ತೆ, ಆಳೆಳ್ಳ ಅಂತ ಬರುತ್ತೆ. ಆಳೆಳ್ಳದಲ್ಲೇ ಕೆಲವು ಪವಾಡಗಳೆಲ್ಲ ಅಲ್ಲೂ ನಡೆದಿದೆ. ಅಲ್ಲಿಂದ ಬೇಡಗಂಪನ ಹೆಣ್ಮಕ್ಳು ಆಲರಿ ಬೆಟ್ಟಿಗೆ ತಗೊಬರ್ತಾರೆ ವರ್ಷಕ್ಕೊಮ್ಮೆ, ಅಲ್ಲೊಂದು ಪವಾಡ ನಡೆದಿದೆ, ಅಲ್ಲೂ ಬೇರೆ ಪವಾಡಗಳು ಬರ್ತದೆ. ಆಗ ಮಾದೇಶ್ವರ ನಾನು ಇಲ್ಲಿ ಕೋಡೆಣ್ಣೆ ಕೆಡದಂಥ ಸ್ಥಳ ಜೋಡಿಗಲ್ಲಾಗಲಿ ಅಂತ ಮಹದೇಶ್ವರ ಒಂದೊಂದಾಗಿ ಜೋಡಿಸಿಟ್ಟು ಹೋಗಿದ್ದಿದ್ದು. ಇದು ಅದೇ ಜೋಡಿಗಲ್ಲ ಸರ್? ಜೋಡಿಗಲ್ಲ ಅಂತ ಮಹದೇಶ್ವರ. ಇವಾಗ ಯಾವುದೇ ಬಿರುಗಾಳಿ ಬರಲಿ, ಯಾವುದೇ ಮಳೆ ಬರಲಿ, ಎಷ್ಟೇ ಗಾಳಿ ಬರಲಿ, ಇದುವರೆಗೂ ನನ್ನಿಂದ ಇವಾಗ ತಗೋಬೇಕು ಅಂತಂದರೆ 4 ಜನ. ನಂದು ನಾಲ್ಕನೇ ತಲೆಮಾರು. ನಮ್ಮ ಮುತ್ತಾತ, ನಮ್ಮ ತಾತ, ನಮ್ಮ ತಂದೆಯವರು ಮತ್ತು ನಾನು ಇವಾಗ ಮಾಡ್ತಾ ಇರೋದು. 4 ತಲೆಮಾರಿಂದ ಪೂಜೆ ಮಾಡ್ತಾ ಬಂದಿದ್ದೀವಿ. ಯಾವಾಗೂ ಮಹದೇಶ್ವರ ಈಗ ಮೆಲಡೆ ಯಾವ ಥರ ಜೋಡಿಸಿದೆ ಇದೇ ಥರನೂ ಹಾಗೇ ಇದೆ, ಯಾವ ಥರನೂ ವ್ಯತ್ಯಾಸ ಕಾಣಿಲ್ಲ. ಒಂದ್ಸರಿನೂ ಬಿದ್ದಿಲ್ಲ, ಏನೂ ಆಗಿಲ್ಲ. ಇದು ನಮ್ಮ ಹಿರಿಯರು ಹೇಳ್ತಿದ್ದು, ಇದು ಅಕಸ್ಮಾತ್ ಏನಾರು ಕೆಳಗಡೆ ಬೀಳ್ತು ಅಂತಂದರೆ ಜಗತ್ತಕ್ಕೆ ಪ್ರಳಯ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಇಲ್ಲಿ ಮಾದೇಶ್ವರರು ಮತ್ತು ಮನೇಶ್ವರರ ರೂಪದಲ್ಲಿ ತಾಳ್ತಾ ಮಾದೇಶ್ವರರು ಇಲ್ಲಿ ಕೂತಿರ್ತಾರೆ. ಇಲ್ಲಿ ಅದಕ್ಕೆ ಮಾದೇಶ್ವರರು ಇಲ್ಲಿ ಬಂದರೆ ಮಕ್ಕಳ ಬಗ್ಗೆ ಆಗ್ಬೋದು, ಹೋಮ ಯಾರೇ ವಾಮಾಚಾರ ಅಂತ ಮಾಡ್ತಾರಲ್ಲ, ಆದರೆ ವಾಮಾಚಾರದ ಸಮಸ್ಯೆ ಆಗ್ಬೋದು. ಆಮೇಲೆ ಯಾವುದೇ ಸಮಸ್ಯೆ ಇದ್ರೂ ಮಾದೇಶ್ವರರು ಬಂದಿಲ್ಲಿ ಬೇಡ್ಕೊಂಡು ನಿಂಬೆಹಣ್ಣು ಹಾಕ್ತಾರೆ, ನಿಂಬೆಹಣ್ಣು ಚುಸ್ತಾರೆ. ಕೆಲವರು 9 ಅಮಾವಾಸ್ಯೆ ಮಾಡ್ತಾರೆ, ಕೆಲವರು 12 ಅಮಾವಾಸ್ಯೆ ಮಾಡ್ತಾರೆ, 5 ಅಮಾವಾಸ್ಯೆ ಮಾಡ್ತಾರೆ. ಈ ಥರ ಮಾದೇಶ್ವರನ ಇಲ್ಲಿ ಬೆಟ್ಟ ಬಂದು ಬೇಡ್ಕೊಂಡು ಹೋದವ್ರಿಗೆ ಇದುವರೆಗೂ ಎಲ್ಲ ಭಕ್ತರು ಸುಮಾರು ಜನಕ್ಕೆ ಒಳ್ಳೇದಾಗಿದೆ. ನಾವು ಒಳ್ಳೇದಾಗಿದೆ ಅಂತ ಹೇಳುವಂಗಿಲ್ಲ, ಭಕ್ತನ ಬೇಕಾದ್ರೆ ನೀವು ತಿಳ್ಕೊಬೋದು, ಕೇಳಿ ಭಕ್ತರೇ ಹೇಳ್ತಾರೆ. ಕೆಲವು ಜನಕ್ಕೆ ಸುಮಾರು ಜನಕ್ಕೆ ಮಕ್ಕಳಾಗಿದೆ ಬೇಕಾದ್ರೆ. ಇಲ್ಲಿ ವಿಶೇಷವಾಗಿ ಪೂಜೆ ಯಾವಾಗ ಆಗುತ್ತೆ? ಅಮಾವಾಸ್ಯೆ ದಿನ ವಿಶೇಷ. ಅಮಾವಾಸ್ಯೆ ಒಂದೇ ದಿನ, ಅಮಾವಾಸ್ಯೆ ಒಂದೇ ದಿನ. ಸೋಮವಾರ ವಿಶೇಷ ಮಾಮೂಲಿ ಮಾದೇಶ್ವರರಿಗೆ ಪೊಂಗಲ್ ಎಡೆ ಮಾಡಿ ಮಾದೇಶ್ವರರಿಗೆ ಪೂಜೆ ಆಗುತ್ತೆ, ಮಾಮೂಲಿ ಪೂಜೆ. ಅದು ವಿಶೇಷವಾಗಿ ಪೂಜೆ ಆಗಬೇಕು ಅಂದ್ರೆ ಅಮಾವಾಸ್ಯೆಗೆ ಒಂದೇ ಸಲ. ಅಮಾವಾಸ್ಯೆ ದಿನ ವಿಶೇಷ ದಿನ ದೇವಸ್ಥಾನ ತೆಗ್ದಿರತ್ತೆ? ಇರಲ್ಲ. ಭಾನುವಾರ ಸೋಮವಾರ ಮಾತ್ರ ಇಲ್ಲಿ ಪರಿವಾರ ದೇವರು ಅಂತ ಇದಿರೋದ್ರಿಂದ ಅದರಿಂದ ಆವಾಗ ಪೂರ್ವನ ಕಾಲ, ನಾವು ಹಳೆ ಕಾಲದಿಂದ ಯಾವ ಥರ ಪದ್ಧತಿ ಮಾಡ್ಕೊ ಬಂದಿದ್ದೀವೋ ಅದೇ ಪದ್ಧತಿ ಮಾಡ್ಕೊ ಬರ್ತಿದ್ದೀವಿ ನಾವು. ಈಗ ಜನಸಂಖ್ಯೆ ಜಾಸ್ತಿ ಬರ್ತಾರೆ ಅಂತ ಡೈಲಿ ಬಂದು ಪೂಜೆ ಮಾಡೋದು, ಡೈಲಿ ಕುಂತ್ಕೊಳ್ಳೋದು ಯಾವುದೂ ಮಾಡಿಲ್ಲ ನಾವು. ದುಡ್ಡು ಬರುತ್ತೆ, ಕಾಸು ಬರುತ್ತೆ, ಅದಕ್ಕೆ ಇದು ಮಾಡಿಲ್ಲ. ನಾನು ಏನು ಪರಿವಾರ ದೇವರಾಗ ಏನು ಪೂಜೆ ಮಾಡಬೇಕು, ವಾರದ ಪೂಜೆ ಏನು ಮಾಡಬೇಕು, ವಾರದ ಪೂಜೆ ಮಾತ್ರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಾಕಿ ಟೈಮಲ್ಲಿ ಭಕ್ತಾದಿಗಳು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ, ಯಾರೂ ಇರಲ್ಲ ಇಲ್ಲಿ, ಅರ್ಚಕರು ಯಾರೂ ಇರಲ್ಲ. ಬಾಕಿ ಟೈಮಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಒಟ್ಟಿನಲ್ಲಿ ಭಾನುವಾರ ಸೋಮವಾರ ಅಂತೂ ಪೂಜೆ ಇದ್ದೇ ಇರುತ್ತೆ, ಹುಣ್ಣಿಮೆ ಪೂಜೆ ಇರುತ್ತೆ. ವಿಶೇಷವಾಗಿ ಅಮಾವಾಸ್ಯೆ, ಎಣ್ಣೆ ಮಜ್ಜನ ಮತ್ತು ಅಮಾವಾಸ್ಯೆ ದಿನ ಪೂಜೆ ಇದ್ದೇ ಇರುತ್ತೆ. ಇಲ್ಲಿ ಬರೋ ಭಕ್ತಾದಿಗಳಿಗೆ ಏನಂತಂದರೆ ಪ್ಲಾಸ್ಟಿಕ್ ತರೋರು ದಯವಿಟ್ಟು ಕಡಿಮೆ ಮಾಡಬೇಕು. ಯಾಕಂದರೆ ನೀರಿನ ಬಾಟ್ಲು ತಗೋಬರ್ತಾರೆ, ಬೀಸ್ ಹಾಕ್ಬಿಟ್ಟು ಹೋಗ್ತಾರೆ. ಕೆಲವರು ಎಷ್ಟು ಭಕ್ತಿಯಿಂದ ಇಲ್ಲಿ ಬಂದು ದೇವ್ರನ್ನ ಬೇಡ್ಕೊಂಡು ಹೋಗ್ತಾರೆ, ಅಷ್ಟೇ ಒಳ್ಳೆ ನಿಮಗೆ ಮಾದೇಶ್ವರರು ಕಾಪಾಡ್ತಾರೆ. ಭಕ್ತಿಯಿಂದ ಬಂದು ಭಕ್ತಿಯಿಂದ ಹೋಯ್ತು ಅಂತಂದ್ರೆ ನಿಮ್ಗೆ ಕೇಳಿದ ಫಲನೇ ಸಿಗುತ್ತೆ. ನಾವೇನು ಕೇಳ್ತೀವೋ ಆ ಫಲ ಸಿಗುತ್ತೆ. ನಿಜ. ಕೆಲವು ಪಾಪ ಒಳ್ಳೆ ಭಕ್ತರುಗಳಿಂದ ಕೆಲವ್ರಿಗೆ ತೊಂದರೆ. ಹಂಗಾಗಿ ಇವಾಗ ಈ ಕ್ಷೇತ್ರಕ್ಕೆ ಬರೋರು ದಯವಿಟ್ಟು ಪ್ಲಾಸ್ಟಿಕ್ ಆಗ್ಬೋದು, ಭಕ್ತಿಯಿಂದ ಬಂದು ದಯವಿಟ್ಟು ಭಕ್ತಿಯಿಂದ ಹೋದರೆ ಸಾಕು ನಮಗೆ. ದಯವಿಟ್ಟು ಯಾರು ವಿಡಿಯೋ ಎಲ್ಲ ನೋಡ್ತೀರಾ ನೋಡಿ, ಪ್ಲಾಸ್ಟಿಕ್ನ ತಗೊಬಂದು ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ. ಈಗ ಆಗಲೇ ನಾಗಮಲೆಯಲ್ಲಿ ಬ್ಯಾನ್ ಮಾಡಿದ್ದಾರೆ, ಅಂದರೆ ಬರೀ ಬುಕ್ಕಿಂಗ್ ಮಾಡಿಕೊಂಡು ನೀವು ಹೋಗಬೇಕು ಆ ಥರ ಮಾಡಿದ್ದಾರೆ. ಅದೇ ಥರ ಇಲ್ಲೂ ಮಾಡಬೇಡಿ, ಬಂದು ಆರಾಮಾಗಿ ಹೋಗಿ ಆರಾಮಾಗಿ ಪೂಜೆ ಮಾಡಿಕೊಂಡು ನೋಡ್ಕೊಂಡು ಹೋಗಿ ಅಂತ ಹೇಳಿ. 7:30 ಸಂಜೆ 4 ಗಂಟೆವರೆಗೂ ಇಲ್ಲಿ ಪೂಜೆ ಸಾಕು. ಬೆಳಗ್ಗೆ 7:30 ಸ್ಟಾರ್ಟು, ಸಂಜೆ 4-4:15ವರೆಗೂ ಇಲ್ಲಿ ಅವಕಾಶ ಇರುತ್ತೆ. ಭಾನುವಾರ ಆಗ್ಬೋದು, ಅಮಾವಾಸ್ಯೆ ಆಗ್ಬೋದು, ಸೋಮವಾರ ಆಗ್ಬೋದು. ಸರಿ ಸರ್, ಥ್ಯಾಂಕ್ ಯು. ಒಳ್ಳೆಯದು ಮಾಡಿ. ಫೈನಲ್ ಆಗಿ ಕೋಡುಗಲ್ಲು ಮಾದಪ್ಪನ ದರ್ಶನ ಆಯಿತು. ತುಂಬ ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸು. ದರ್ಶನ ನೀವು ಮಾಡಿದ್ರಾ ಅಂತ ಅನ್ಕೋತೀನಿ. ಈಗ ಇಲ್ಲಿಗೆ ಬರೋರು ಭಕ್ತಿಯಿಂದ ಬನ್ನಿ, ಪ್ಲಾಸ್ಟಿಕ್ ಅಂತೂ ತೊಗೊಬರ್ಬೇಡಿ. ಆಮೇಲೆ ತುಂಬ ಜನ ಗಾಂಜಾ ವ್ಯಸನಿಗಳು ಬರ್ತಾರಂತೆ.
ಸೊ ಅದರಿಂದ ಒಂದು ಸ್ವಲ್ಪ ನೋಡಿಕೊಂಡು ಬರೋರು ಭಕ್ತಿಯಿಂದ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.